ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ 3 ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕು ಭಕ್ತಂಪಳ್ಳಿ ವಲಯದಲ್ಲಿ ಒಕ್ಕೂಟ ಪದಾಧಿಕಾರಿಗಳ ತರಬೇತಿಯನ್ನು ಆಯೋಜನೆ ಮಾಡಲಾಗಿತ್ತು. ತಾಲೂಕಿನ ಯೋಜನಾಧಿಕಾರಿಗಳಾದ ಮಾನ್ಯ ಶ್ರೀ ಕೇಶವ್ ಡಿ.ಎಸ್. ಸರ್ ಹಾಗೂ ಶ್ರೀಮತಿ ಶಕುಂತಲಾ ಮೇಡಂ ಮತ್ತು 3 ಕಾರ್ಯಕ್ಷೇತ್ರಗಳ ಒಕ್ಕೂಟದ ಅಧ್ಯಕ್ಷರು ದೀಪ ಬೆಳಗಿಸುವುದರ ಮೂಲಕ ತರಬೇತಿಗೆ ಚಾಲನೆ ನೀಡಿದರು. ಪ್ರಥಮವಾಗಿ ಮಾನ್ಯ ಯೋಜನಾಧಿಕಾರಿಗಳಾದ ಶ್ರೀ ಕೇಶವ್ ಸರ್ ಇವರು ಶ್ರೀ ಕ್ಷೇತ್ರ ಹಿನ್ನೆಲೆ ಹಾಗೂ ಡಾ. ಡಿ. ವೀರೇಂದ್ರ ಹೆಗ್ಗಡೆ ಅವರ ಕಿರುಪರಿಚಯ, ಸ್ವಸಹಾಯ ಸಂಘದ ಉದ್ದೇಶ, ಮಾದರಿ ವಾರದ ಸಭೆ ಹಾಗೂ ದಾಖಲಾತಿ ನಿರ್ವಹಣೆಯ ಮಹತ್ವ, ಯೋಜನೆಯ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಮೂಲಕ ಸಾಮಾಜಿಕ ಸಬಲೀಕರಣ, ಸಂಘದ ಸದಸ್ಯರು ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವ ಅಂಶಗಳು, ಪ್ರಗತಿ ನಿಧಿ ಕ್ರಮವತ್ತಾದ ಮರುಪಾವತಿಯಿಂದ ಆಗುವ ಲಾಭಗಳ ಬಗ್ಗೆ ವಿಶೇಷವಾಗಿ ಮಾಹಿತಿ ನೀಡಿದರು. ಪುಷ್ಪಗುಚ್ಛ ಮಾನ್ಯ ಯೋಜನಾಧಿಕಾರಿಗಳಾದ ಶ್ರೀಮತಿ ಶಕುಂತಲಾ ಮೇಡಂ ರವರು ಗ್ರಾಮ ಅಭಿವೃದ್ಧಿ ಯೋಜನೆ ಬ್ಯಾಂಕಿನ ಪ್ರತಿನಿಧಿಯಾಗಿ ಸೇವೆ, ಬ್ಯಾಂಕಿನ ನಿಯಮದ ಅನ್ವಯ ಸ್ವಸಹಾಯ ಸಂಘದಲ್ಲಿ ಕನಿಷ್ಠ 10 ಮಂದಿ ಸದಸ್ಯರು ಇರುವ ಬಗ್ಗೆ, ಸಿಸಿ ಖಾತೆಯಲ್ಲಿ ಉಳಿತಾಯ ಜಮೆ ಮತ್ತು ಅದರಿಂದಾಗುವ ಲಾಭಗಳು, ಬ್ಯಾಂಕಿನಿಂದ ಸ್ವಸಹಾಯ ಸಂಘಗಳಿಗೆ ಸಿಗುವ ಸಾಲದ ಬಡ್ಡಿದರ ಮರುಪಾವತಿ ಚೀಟಿ ಬಗ್ಗೆ, ಲೀಡ್ ಬೇಡಿಕೆ ಮತ್ತು ವಿಚಕ್ಷಣಾ ಕ್ರಮಗಳು ಹಾಗೂ ವಿನಿಯೋಗ ಪರಿಶೀಲನೆ ಬಗ್ಗೆ ಮಾಹಿತಿ ನೀಡಿದರು. ಕೃಷಿ ಮೇಲ್ವಿಚಾರಕರಾದ ಸತೀಶ್ ಕೆ.ಎಚ್. ಇವರು ಒಕ್ಕೂಟ ಪ್ರಾತ್ಯಕ್ಷಿಕೆ ಹಾಗೂ ಪದಾಧಿಕಾರಿಗಳ ಜವಾಬ್ದಾರಿ, ಮಹತ್ವ ಇದರ ಬಗ್ಗೆ ಒಕ್ಕೂಟದ ಪದಾಧಿಕಾರಿಗಳನ್ನು ಬಳಸಿಕೊಂಡು ಒಕ್ಕೂಟ ಸಭೆಯ ಪ್ರಾತ್ಯಕ್ಷಿಕೆ ಮಾಡುವುದರ ಮೂಲಕ ಒಕ್ಕೂಟ ಸಭೆಯ ಮಹತ್ವದ ಬಗ್ಗೆ ಮಾಹಿತಿ ನೀಡಿದರು. ಈ ತರಬೇತಿಯಲ್ಲಿ ಚಿಕ್ಕಲಿಂಗದಹಳ್ಳಿ ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿ ಶ್ರೀಮತಿ ವೆಂಕಟಮ್ಮ, ಗರಗಪಳ್ಳಿ ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿ ಶ್ರೀಮತಿ ಸುಲೋಚನಾ, ಭಕ್ತಂಪಳ್ಳಿ ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿ ಶ್ರೀಮತಿ ಸುವರ್ಣ, ವಿಎಲ್ಇ ರೂಪ 3 ಕಾರ್ಯಕ್ಷೇತ್ರದ ಒಕ್ಕೂಟಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು.